ರೀ ಪಾಪನ್ ಫೋನ್ ಮಾಡ್ರಿ ಎಲ್ಲಿದಾನಂತ. ಟೌನಿಗೆ ಏನಾರು ಬರ್ತಾನ ಇಲ್ಲ ನಾವು ಬಸ್ಸಿಗೆ ಹೋಗ್ಬಿಟ್ಟು ಏನೋ ಅಲ್ಲಿ ಊರ್ ಬಸ್ ಸ್ಟಾಂಡ್ ಹತ್ರ ಇಳಿದ್ಬಿಟ್ಟು ಆಮೇಲಿಂದ ಫೋನ್ ಮಾಡಿದ್ರೆ ಆಗುತ್ತತ್ಲಾಗಿ. ಅಲ್ಲೇ ಬರ್ತಾನೆ ಇಲ್ಲಿ ಬರ್ತಾನಂತ ಕೇಳ್ರಿ ಒಂದ್ ಮಾತು. ಇಲ್ಲಿ ಬಿಡ್ರಿ ಬೀಗ್ರೆ, ಇಷ್ಟು ದೂರ ಏನಕ್ಕೆ ಬರ್ಲಿ, ನಾವಿನ್ನೇನು ಬಸ್ಸಿಗೆ ಹೋಗ್ಬಿಟ್ಟು ಇಳಿದ್ಬಿಟ್ಟು ಗೇಟಿಂದ ನಾಡ್ಕೊಂಡು ಹೋಗಿ ಅನ್ಕೊಂಡ್ ಬಿಡ್ರಿ. ಪಾಪ ಆ ಹುಡುಗ ಏನೇನಂತ ಮಾಡ್ತಿರ್ತಾನೆ, ಮನೆ ಕೆಲ್ಸಗಳೆಲ್ಲ ಅವ್ನು ಒಬ್ನೇ ಮಾಡ್ಬೇಕು ಅಂತ ಬೇರೆ ಹೇಳ್ತಿದ್ದೀರಾ. ಇನ್ನೇನ್ ಜಾತ್ರೆ ಹಬ್ಬ ಬೇರೆ ಶುರು ಆಗಿರುತ್ತಿನೇನು, ಅಲ್ಲಿ ಮಂತವೆಲ್ಲ ಕೆಲ್ಸಗಳೆಲ್ಲ ಮಾಡ್ಕೋಬೇಕು, ನೆಂಟ್ರೆಲ್ಲ ಬರ್ತಿರ್ತಾರೆ. ಸುಮ್ಕೆ ಹಿಂಸೆ ಮಾಡೋದ್ ಬೇಡ, ಸುಮ್ಕಿರಿ. ನಾವ್ ಹೋಗೋಣ, ಇನ್ನೇನು ಮಾಮೂಲಿ ಬೇಕಾದಷ್ಟು ಬಸ್ಗಳು ಆಟೋಗಳು ಎಲ್ಲ ಬರ್ತಿರ್ತವೆ, ಆಟೋ ಮಾಡ್ಕೊಂಡು ಇಲ್ಲ ಬಸ್ಸಲ್ಲೇ ಹೋದ್ರೆ ಆಗೋ, ಸುಮ್ಕಿರಿ ನೀವು. ಹಾಗಲ್ಲ ರಂಗಜ್ಜ ಅವ್ರೆ, ಬೀಗ್ರೆ ನಿಮಗ್ ಗೊತ್ತಾಗಲ್ ಕಣ, ಸುಮ್ಕಿರಿ. ಈಗ ನೀವೇನ್ ದಿನಾಲು ಬರ್ತಿರ ನಮ್ಮ ಊರಿಗೆ? ಏನಿಲ್ಲ, ನನ್ನ ಮಗ ಯಾವತ್ತೂ ಆ ರೀತಿ ಏನು ತಿಳ್ಕೊಳಲ್ಲ. ಸದ್ಯ ನೆಂಟರುಗಳೆಲ್ಲ ಬರ್ತಿದಾರಂತ ಅವನೇ ಫೋನ್ ಮಾಡಿದ್ದ. ನಾನೊಂದು ಮಾತು ಫೋನ್ ಮಾಡ್ತೀನಿ ಕಣ್, ತಡೀರಿ. ಏನಂದ್ರೆ ಬಸ್ಗಳೇನು ಸಿಗ್ತವೆ, ಸಿಗಲ್ಲ ಅಂತ ಏನಿಲ್ಲ, ಬಸ್ಸಲ್ಲ ನೀನು ಹೋಗ್ಬಿಡೋದಂತೆ. ಆದ್ರೆ ಒಂದು ಮಾತು ಕೇಳೋದು, ಒಂದು ಮಾತು ಕೇಳೋಣ, ಯಾಕಂತೀರಾ? ಇನ್ನೇನು ಜಾತ್ರೆಗೆ ಸಾಮಾನುಗಳೆಲ್ಲ ತಗೊಂಬರಕ್ಕೆ ಏನಾರು ಕೆಲಸಗಳು ಅದು ಇದು ಇರ್ತಾನೆ ಇರುತ್ತೆ ಟೌನಲ್ಲಿ. ಅಕಸ್ಮಾತ್ ಬರೋದಿದ್ರೆ ಬಂದು ಎಲ್ಲಾರ್ಗೂ ಕರ್ಕೊಂಡು ಹೋಗ್ಬಿಡ್ಬೋದು. ಮತ್ತೆ ನನ್ಗೆ ಯಾಕಪ್ಪ ಫೋನ್ ಮಾಡಿಲ್ಲ ಒಂದು ಮಾತಂತ ಹೇಳ್ಬಿಟ್ರೆ ಅವನು, ಅದಕ್ಕೋಸ್ಕರ ಅಷ್ಟೇ. ನೋಡೋಣ ತಡೀರಿ, ಗೇಟ್ ಹತ್ರ ಬರ್ತೀನಿ ಅಂದ್ರೆ ಗೇಟ್ ಹತ್ರನೇ ಬರಲಿ, ಇಲ್ಲ ಅಂದ್ರೆ ಟೌನಿಗೆ ಬರಲಿ. ಒಂದ್ ಮಾತು ಫೋನ್ ಮಾಡೋದು ಮಾಡ್ಬಿಡ್ತೀನಿ ತಡೀರಿ. ಹೋಗ್ತೈತೆ ಫೋನು, ಪಾಪ ಮಾತಾಡ್ತಿದ್ದಾನ. ಹೋಗ್ತೈತೆ ತಡಿಯೇ. ತಕ್ಷಣ ಫೋನ್ ಮಾಡಿದ ತಕ್ಷಣ ಎತ್ ಬಿಡ್ತಾನ, ತಡಿ ಒಂದ್ ಸ್ವಲ್ಪ. ನೋಡಿ ಇವಾಗ ರಿಂಗ್ ಆಗ್ತಿದ್ದೆ. ತಡಿ ಪಾಪ, ಲೇ. ಕಣಪ್ಪ, ಬರ್ತಿದ್ದೀವಿ. ಅಲ್ಲೇ ನಾವು ಟ್ರೈನಲ್ಲಿ ಬರ್ತಿದ್ದೀವಿ, ಇನ್ನೇನು ಹತ್ತತ್ರ ಟೌನಲ್ಲಿ ಬಂದು ಇಳಿತೀವಿ. ನೀನು ಎಲ್ಲಿದ್ಯಪ್ಪ? ಇವಾಗ ಟೌನಿಂದ ಮನೆಗೆ ಹೋಗ್ತಿದ್ಯಾ? ಈಗ ಎಲ್ಲಿದ್ಯಾ ನೀನು? ಅಲ್ಲ ಊರ ಹತ್ರ ಇದೆಯಾ? ತರಿಕೆ ಒಳ್ಳೆ ಕೆಲಸ ಆಗೋಯ್ತಲ್ಲಪ್ಪ. ಅಲ್ಲ ಕಳಪ್ಪ ಲೈ, ಎಲ್ಲ ನಾವು ಬರ್ತೀವಂತ ಗೊತ್ತಿಲ್ವೇನೋ ನಿನಗೆ? ಒಂದು ರೀಟು ತಡ ಮಾಡ್ಕೊಂಡಾರ ಬರೋದಲ್ವಾ ನೀನು, ಹೋಗೋದಲ್ವಾ ಊರಿಗೆ? ಇಲ್ಲ ಹೋಗ್ಬೇಕಾದ್ರೆ ಒಂದು ಫೋನ್ ಮಾಡೋದಲ್ವೇನಾ? ಬಿಡತ್ಲಾಗ ಹೋಗ್ಲಿ, ಅರ್ಜೆಂಟ್ ಕೆಲಸಗಳಿದಾವೆ ನಿನ್ಗೂ ಅತ್ಲಾಗಿ. ನಾವು ಅದಕ್ಕೆ ಕಣಪ್ಪ, ನೀನು ಇನ್ನೇನು ಜಾತ್ರೆಗೆ ಏನಾರು ಸಾಮಾನು ಗಿಮಾನು ಏನಾರು ತಗೊಂಬರಕ್ಕೆ ಟೌನಿಗೆ ಬರ್ತೀಯಲ್ಲ, ಇನ್ನೇನು ಸಾಮಾನ್ಯಕ್ಕೆ ಬಂದಿರಬೇಕು. ಇನ್ನೇನು ನಾವು ನೀನೊಂದು 10 ನಿಮಿಷ ಬಂದ್ಬಿಟ್ಟು ಟೌನಲ್ಲಿ ಇಳಿತೀವಿ. ಇನ್ನೇನು ನಿನ್ನ ಜೊತೆ ಬಂದರೆ ಆಗುತ್ತೆ, ಒಂದು ಮಾತು ಕೇಳೋಣ ಅಂತ ನಾನು ಫೋನ್ ಮಾಡಿದೆ ಇವಾಗ. ನೀನು ನೋಡಿರಿ ಹಿಂಗೆ ಹೇಳ್ತಿದ್ಯಾ, ಅಲ್ಲೇ ಬಂದು ಟೌನಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಮಾನುಗಳೆಲ್ಲ ತಗೊಂಡಲ್ಲೇ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ಯಾ. ಸರಿ ಬಿಡು, ಆಯಿತು. ತೋಡ್ತಾವ ಹಸ್ಗಳು ಬೇರೆ ನೋಡ್ಕೋಬೇಕಂತ ಬೇರೆ ಹೇಳ್ತಿದ್ದಲ್ಲ. ಬಿಡು, ನಾನು ಈಗ ಬರ್ತೀನಲ್ಲ, ನಾನೆಲ್ಲ ನೋಡ್ಕೊಳ್ತೀನಿ ಬಿಡಪ್ಪ. ಹೋಗಿರು ನೀನು. ಇನ್ನೇನು ವಾಪಸ್ ಬೇಡ ಬೇಡ ಬೇಡ, ಸುಮ್ಕಿರು. ನೀನು ಇನ್ಯಾನಕ್ಕೆ ಗಾಡಿ ತಗೊಂಡು ವಾಪಸ್ ಬರ್ತೀಯ? ಬೇಡ ಕಣ್, ಸುಮ್ಕಿರಪ್ಪ. ನಾವು ಬರ್ತೀವಿ ಕಣ್, ಬಿಡು. ಒಂದು ಆಟೋ ಮಾಡ್ಕೊಂಡು ಬಂದ್ಬಿಡ್ತೀವಿ ರಪ್ಪನ. ಏನಂತ ಬೀಗ್ರೆ, ನಿಮ್ಮ ಹುಡುಗ ಏನೋ ಊರಿಗೆ ಹೋದ್ನಂತ, ಬದ್ದಿದ್ದಂತ ಟೌನಿಗೆ. ಬೀಗ್ರೆ ಎಂತ ಕೆಲಸ ಆಗೋಯ್ತು ನೋಡ್ರಿ ಬೀಗ್ರೆ. ನಮ್ಮ ಹುಡುಗನು ಸಾಮಾನುಗಳೆಲ್ಲ ತಗೊಂಬರಕ್ಕೆ ಟೌನಿಗೆ ಬಂದಾನೆ. ಅವನಿಗೆ ನಾವೆಲ್ಲ ತಡ ಮಾಡ್ಕೊಂಡ್ ಬರ್ತೀವಿ, ಇನ್ನೂ ತಡ ಆಗುತ್ತೆ ಅನ್ಕೊಂಡು ಅವನೇನು ಅನ್ಕೊಂಡ್ಬಿಟ್ಟಾನೆ, ಸೀದಾ ಹೋಗ್ಬಿಟ್ಟಿದ್ದಾನೆ ಮನೆ ಕಡೆ. ಇನ್ನೇನು ಊರ ಹತ್ರ ಇವಾಗ ಇದಾನಂತೆ, ಅಲ್ಲೇ ಟೌನಿಗೆ ಬಂದಿದ್ದಂತೆ. ಅಪ್ಪ ಅಲ್ಲ ಕಣಪ್ಪ, ನೀನು ಅಲ್ಲಿಂದ ಊರಿಂದ ಹೊರಡ್ಬೇಕಾದ್ರೆ, ಅಕ್ಕನ ಮನೆಯಿಂದ ಹೊರಡ್ಬೇಕಾದ್ರೆ ಒಂದೇ ಒಂದು ಮಾತು ಫೋನ್ ಮಾಡಿದ್ರೆ ನಾನು ಸೀದಾ ರೈಲ್ವೆ ಸ್ಟೇಷನ್ ಹತ್ರನೇ ಬಂದ್ಬಿಟ್ಟು ನಿಮ್ಗೆ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ನಲ್ಲಪ್ಪ. ಎಂತ ಕೆಲಸ ಮಾಡಿದೀರಾ ನೀವು ಅಂತ ಆ ಹುಡ್ಗ ನೋಡಿದ್ರೆ ಆ ಹುಡ್ಗ ಹಂಗಂತ ಹೇಳ್ತಿದ್ದಾನಲ್ರಿ ಬೀಗ್ರೆ. ಈಗ ತಿರ್ಗಾ ಬರ್ತೀನಿ ಕಣಪ್ಪ, ತಡೀರಿ. ಇನ್ನೇನು ಊರ ಹತ್ರ ಇದ್ದೀನಿ, ಸಾಮಾನುಗಳೆಲ್ಲ ಇಟ್ಬಿಟ್ಟು ಇನ್ನೇನು ಬರ್ತೀನಂತ ಹೇಳ್ದ. ನಾನು ಅದಕ್ಕೆ ನೋಡೋಣ ತಡಿಯಪ್ಪ ಅಂತ ಹೇಳಿದ್ದೀನಿ. ಛೇ ಬೇಗ್ರೆ, ಬೇಡ 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 ಬೇಡ. ಪಾಪ ಹುಡುಗ ಏನೇನು ಕೆಲಸ ಇರುತ್ತೋ ಏನೋ, ನಮಗೋಸ್ಕರ ತಿರ್ಗಾ ವಾಪಸ್ ಬರೋದು ಬೇಡ. ಅವನು ಮಂತವ ಹಸ್ಗಳೆಲ್ಲ ಇದಾವಂತ ಬೇರೆ ಹೇಳ್ತಿದ್ರ, ಕೆಲಸಗಳು ಇರ್ತವೆ, ನೆಂಟರುಗಳೆಲ್ಲ ಬಂದಿರ್ತಾರೆ, ಜಾತ್ರೆ ಸಡಗರ, ಕೆಲಸಗಳು ಇದ್ದೇ ಇರ್ತವೆ. ಈಗ ಯಾರು ಇಲ್ಲ ಅಂದ್ರೆ ಪಾಪ ಹಿಂಸೆ ಆಗ್ತಿರುತ್ತೆ ಅವನಿಗೆ. ಈಗ ನಾವೆಲ್ಲ ಹೋದ್ರೆ ಸರಿ ಆಗುತ್ತೆ, ಅಲ್ಲಿವರೆಗೂ ಅವನಿಗೆ ಹಿಂಸೆ ಮಾಡೋದು ಬೇಡ. ನಾವು ಆರಾಮಾಗಿ ಟ್ರೈನಲ್ಲಿ ಹೋಗ್ಬಿಟ್ಟು ಇಳಿದು ನಾವೇ ಹೋಗೋಣಂತೆ, ಆಟೋ ಏನಾರ ಮಾಡ್ಕೊಂಡು ಇಲ್ಲ ಬಸ್ಸಿಗೆ ಹತ್ತಿ ಹೋಗೋಣಂತೆ ಬೀಗ್ರೆ. ಪಾಪ ನಿಮ್ಮ ಮಗನಂತೂ ಯಾವುದೇ ಕಾರಣಕ್ಕೂ ಕರೆಯಕ್ಕೆ ಹೋಗ್ಬೇಡಿ ಪಾಪ. ಸುಮ್ಕಿ ಅವನಿಗೆ ನಮ್ಮಿಂದ ಅವನಿಗೆ ಹಿಂಸೆ ಮಾಡೋದು ಬೇಡ, ಅವ್ನ ಕೆಲಸಗಳು ಮಾಡ್ಕೊಳ್ಳಿ ಅವನು ಪಾಪ. ನಾವು ಆಟೋಗೆ ಹೋದ್ರೆ ಆಗುತ್ತೆ. ನಿಮ್ಮ ಮಗವ್ರಿಗೆ ಫೋನ್ ಮಾಡ್ಬಿಟ್ಟು ಇನ್ನೊಂದ್ಸರಿ, ಇಲ್ಲ ನಾವು ಆಟ ಮಾಡ್ಕೊಂಡ್ ಬರ್ತಿದೀವಿ, ನೀನೇನು ಬರಬೇಡ ಕಣಪ್ಪ, ನೀನ್ ಕೆಲಸ ಏನಾಯ್ತು ಅದು ಮಾಡ್ಕೊಳಪ್ಪ ಅಂತ ಒಂದು ಮಾತು ಹೇಳ್ಬಿಟ್ರಿ ಬೀಗ್ರೆ. ಅಲ್ಲ ಕಣ್ರಿ ಬೀಗ್ರೆ, ಏನ್ ಹಿಂಸೆ ಆಗಲ್ಲ. ಅಲ್ಲ, ನೀವು ನೆಂಟರುಗಳಿಗೆ ಬರೋದು, ನಾವು ಚೆನ್ನಾಗಿ ಕರ್ಕೊಂಡು ಹೋಗೋದು, ನಿಮ್ ಸೇವೆ ಮಾಡೋದು ನಮ್ ಕರ್ತವ್ಯ ಅಲ್ವಾ? ಇಷ್ಟು ದಿವಸ ನಮ್ಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅಲ್ಲ, ನಿಮ್ಮೂರಿಂದ ನಮ್ಗೆ ಬರೋದಕ್ಕೆ ಮನ್ಸಾಗ್ತಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನಮ್ಗೆ. ಒಂದು ಚೂರು ಕುಂದು ಕೊರತೆ ಇಲ್ದಲೆ.
ಹಾಗಾಗಿ ನಾವು ನಿಮಗೆ ನಮ್ಮ ಬೀಗರು ನೀವು. ನಿಮಗೆ ಅದರಲ್ಲೂ ನನ್ನ ಮಗಳಿಗೆ ಸ್ವಂತ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಿರೋ ಬೀಗರು ನೀವು. ವಾ ಅಂಥದ್ರಲ್ಲಿ ನಾವು ನಿಮಗೆ ಬೇಜಾರು ಮಾಡಿಸೋದಕ್ಕಾಗುತ್ತಾ? ಅದಕ್ಕೋಸ್ಕರ ನಿಮಗೋಸ್ಕರ ಏನಾದರೂ ರಿಸ್ಕ್ ತಗೊಳಕ್ಕೆ ನಾವು ರೆಡಿ ಇರ್ತೀವಿ, ಗಂಡ ಹೆಂಡತಿ ಇಬ್ಬರಾಳು. ಹ್ಞೂ ಈಗ ಏನು ಮಾಡೋಣ ಅಂತ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಬಿಡ್ರಿ ಅತ್ಲಾಗಿ, ನೀವು ಹೇಳ್ದಂಗೆ ಆಟೋ ಮಾಡ್ಕೊಂಡೆ ಹೋದ್ರೆ ಆಗುತ್ತೆ, ಇನ್ನೇನು ಮಾಡೋಣ. ಹ್ಞೂ 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 ಅಣ್ಣಾರೆ, ಆಟೋ ಮಾಡ್ಕೊಂಡೆ ಹೋಗೋಣ, ಇಲ್ಲ ಬಸ್ಸಿಗೆ ಹೋಗೋಣ ಅಂತ ಬರ್ರಿ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಹ್ಞೂ ಅಣ್ಣಾರೆ, ನೀವು ಬೆಳಿಗ್ಗೆ ತಿಂಡಿ ಬೇರೆ ಸರಿಯಾಗಿ ತಿನ್ಲಿಲ್ಲ, ಏನಿಲ್ಲ. ಇಲ್ಲಿ ಟೌನ್ ಅಲ್ಲಿ ಏನಾದ್ರು ತಿಂಡಿ ಏನಾರು ತಿನ್ಕೊಳ್ರಿ, ಇಲ್ಲ ಟೀನೋ ಕುಡಿಯೋದು, ಇಲ್ಲ ಕಾಪಿನೋ ಟೀನೋ ಕುಡ್ಕೊಂಡು ಏನಾರ ಬಿಸ್ಕತ್ತೋ ಬಾಳೆಹಣ್ಣು ಹಣ್ಣು ಹಂಪಲ್ಲ ಏನಾರ ಕುಡೀರಿ. ಇಲ್ಲ ಅಂದ್ರೆ ನಡೀರಿ ಒಂದಿಟ್ಟು ಎಲ್ಲಾರು ಹೋಗ್ಬಿಟ್ಟು ಕಬ್ನಾಲಿನ ಜ್ಯೂಸು ಇಲ್ಲ ಸೇಬಿಂದು ಹಣ್ಣು ಹಂಪಲಿಂದು ಜ್ಯೂಸ್ ಅಂಗಡಿ ಹತ್ರ ಹೋಗ್ಬಿಟ್ಟು ಏನಾದ್ರು ಜ್ಯೂಸ್ ಆರು ಕುಡ್ಕೊಂಬರೋಣ. ನಡೀರಿ ರೀ, ನಡೀರಿ, ಕರ್ಕೊಂಡು ಹೋಗ್ರಿ ಬೀಗ್ರಿಗೆ. ಹೋಗಿ ಜ್ಯೂಸ್ ಏನಾರು ಕುಡಿಸ್ಕೊಂಬರ್ರಿ. ಹೆಂಗಿದ್ರು ಬಿಸಿಲಲ್ಲಿ ಬಂದಿದೀವಿ, ಸಾಕಾಗಂಗ ಆಗಿರುತ್ತೆ. ಬೆಳಿಗ್ಗೆ ಬೇರೆ ತಿಂಡಿ ಬೇರೆ ಸರಿಯಾಗಿ ತಿನ್ಲಿಲ್ಲ ಅಂತ ಹೇಳ್ತಿದ್ರ. ನಡೀರಿ, ಕರ್ಕೊಂಡು ನಡೀರಿ ಬೇಗ. ಹ್ಞೂ ಕಣ್ ಬೀಗ್ರೆ, ನಡೀರಿ, ಜ್ಯೂಸ್ ಆದ್ರೂ ಕುಡೀರಿ ಅಂತೆ. ಸುಮ್ಕಿರಿ ಬೀಗ್ರೆ ನೀವು, ಜ್ಯೂಸ್ ಅವೆಲ್ಲ ಯಾರು ಕುಡಿತಾರೆ ಇವಾಗ? ಇನ್ನೇನು ಊರೇ ಹತ್ರ ಬಂತು ಅಂತೆ, ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಊರ ಹತ್ರನೇ ಇರ್ತೀವಿ ನಾವು, ಇನ್ನೊಂದು 1/4 ಗಂಟೆ 20 ನಿಮಿಷದಲ್ಲಿ. ಅಂಥದ್ರಲ್ಲಿ ತಿರ್ಗಾ ಇವಾಗ ಜ್ಯೂಸು ಅದು ಇದು ತಿನ್ಕೊಂಡು ಕುತ್ಕೊಳ್ರಿ. ನಡೀರಿ, ಮಂತ ಹೋದ್ರೆ ನಿಮ್ಮ ಸೊಸೆ ಏನಾದ್ರು ಮಜ್ಜಿಗೆನ ಇಲ್ಲ ನಿಂಬೆ ಹಣ್ಣಿನ ಜ್ಯೂಸು ಏನಾದ್ರು ಮಾಡಿರ್ತಾರೆ, ಟೀನ ಕಾಪಿನ ಏನಾರು ಕುಡ್ಕೊಂಡು ಏನಾದ್ರು ಬೆಳಿಗ್ಗೆನೆ ಏನಾರು ಅಡಿಗೆ ಏನಾರು ಮಾಡಿದ್ರೆ ಮುದ್ದೆನೋ ಅನ್ನ ಸಾಂಬಾರ ಏನಾರು ಮಾಡಿದ್ರೆ ತಿನ್ಕೊಂಡ್ರೆ ಆಗುತ್ತೆ. ನಡೀರಿ, ಒತ್ತಾಗ್ಬಿಡುತ್ತೆ. ರೀ ರೀ ಮನೆಗೆ ಏನಾದ್ರು ಈಗ ನೆಂಟ್ರ ಮನೆಗೆ ಹೋಗ್ತಿದೀವಿ, ಬೀಗ್ರ ಮನೆಗೆ ಅಂದ್ರೆ ಏನಾದ್ರು ಕೈಲಿ ಏನಾರು ಇಟ್ಕೊಂಡು ಹೋಗ್ಬೇಕು. ಒಂದಿಟ್ಟು ಹಣ್ಣು ಹಂಪಲ್ಲು, ಪಾಪ ಮಕ್ಳುಗಳಿಗೆ ಬಿಸ್ಕತ್ತು ಏನಾರು ತಗೊಂಬರ್ರಿ. ಹೂವ ಅಂತ ಹಣ್ಣು ಹಂಪಲ್ಲು, ಜಾತ್ರೆಗೆ ಹೋಗ್ತಿದೀವಿ ನಾವು, ದೇವ್ರಿಗೆ ಪೂಜೆ ಮಾಡ್ಸೋಣ. ಬಾಳೆಹಣ್ಣು, ಸೇಬು, ಕಿತ್ಲೆ ಹಣ್ಣು, ದ್ರಾಕ್ಷಿ, ಹಣ್ಣು ಹಂಪಲೆಲ್ಲ ಹೋಗಿ ಇಳಿದ ತಕ್ಷಣ ಹೋಗಿ ತಗೊಂಬಂದ್ಬಿಡ್ರಿ. ನಾವು ಅಕ್ಕಾರು ಹೋಗ್ಬಿಟ್ಟು ಬಸ್ ಸ್ಟಾಂಡ್ ಕುಂತಿರ್ತೀವಿ. ಸುಮ್ಕಿರಿ ಅಕ್ಕಾರೆ, ಅವೆಲ್ಲ ಏನ್ ಮಾಡಕ್ಕೆ ಇವಾಗ? ಅವೆಲ್ಲ ಏನು ಮಾಡಕ್ಕ ಸುಮ್ಕಿರಿ. ಇನ್ನೇನ್ ನಮ್ಮ ಹುಡುಗ ಇವಾಗ ಇದನ್ನು ಫೋನ್ ಮಾಡಿರಲ್ವಾ, ಅಲ್ಲೇ ಅವನೇ ಹೋಗ್ತಿದಾನಂತೆ. ಎಲ್ಲ ಹೋಗಿ ಬಂದು ಟೌನಿಗೆ ಬಂದ್ಬಿಟ್ಟು ಎಲ್ಲ ಸಾಮಾನುಗಳೆಲ್ಲ ತಗೊಂಡು ಹೋಗಿದಾನಂತೆ. ಸುಮ್ಮಕ್ ನಡೀರಿ, ನೀವಿನ್ನೇನು ತಗೊಂಡ್ತೀರಾ ನೀವು? ಏನ್ರಿ ಬೀಗ್ರಿ ಹಿಂಗ್ ಮಾತಾಡ್ತಿದ್ರ ನೀವು? ಅಲ್ಲ, ನಾವು ಈಗ ನೆಂಟ್ರ ಮನೆಗೆ ಬರ್ತಿದೀವಿ ಅಂದ್ರೆ ನಮ್ ನೆಂಟ್ರು ನೀವು, ಬೀಗ್ರು ನೀವು, ಸುಮ್ಕೆ ಬರಿ ಕೈಲಿ ಬರಕ್ಕಾಗುತ್ತಾ? ಮನೆಗೆ ಏನಾರು ಇಟ್ಕೊಂಡ್ ಬರ್ಬೇಕು, ನಿಮ್ಗೆ ಗೊತ್ತಾಗಲ್ಕಂಡ್ ನಡೀರಿ. ಎಲ್ಲೋದ್ರಿ ಇವರು? ಅಲ್ಲ ಟೌನಿಂದ ಬಂದು ಸಾಮಾನುಗಳೆಲ್ಲ ತಗೊಂಡು ಮಂತವ ಇಟ್ಟು ತಿರ್ಗಾ ಎಲ್ಲೋದ್ರು ಅಂತ ಕಣನ. ರೀ ರೀ ಏನು ಅಂದ್ರೆ ರೀ, ಎಲ್ಲೋದ್ರಿ ನೀವು? ಅಯ್ಯೋ, ನನ್ಗಂತೂ ನಮ್ಮ ಅತ್ತೆ ಮಾವ ಇಲ್ದಿರೋದಕ್ಕೂ ಅದಕ್ಕೂ ಬಹಳ ಹಿಂಸೆ ಆಗ್ಬಿಟ್ಟೈತೆ. ಇವ್ರಿಗೆ ಈ ಕಡೆ ಕರೆದ್ರೆ ಆ ಕಡೆ ಹೋಗ್ಬಿಡ್ತಾರತ್ಲಾಗಿ. ಪಾಪ ನಮ್ಮ ಅತ್ತೆ ಮಾವ ಇದ್ದಿದ್ರೆ ನನಗೆ ಒಂದೇ ಒಂದ್ ಕೆಲಸ ಕೊಡಲ್ಲ. ನಮ್ಮ ಅತ್ತೆ ನಮ್ಮ ಮಾವ ಎಲ್ಲಾರು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನನಗೆ. ಇವ್ರು ನೋಡಿರ, ಇವ್ರು ಟೌನಿಗೆ ಹೋಗ್ತೀನಿ, ತೋಟದ ಹತ್ರ ಹೋಗ್ತೀನಿ, ಹೊಲದ ತಾವು ಹೋಗ್ತೀನಿ ಅಂತ ಹೋಗ್ತಾನೆ ಇರ್ತಾರೆ. ಒಂದ್ಗಳಿಗೇನು ಮನೆ ಹತ್ರ ಇರಲ್ಲ, ಏನಿಲ್ಲ. ಅಯ್ಯೋ, ನಮ್ಮ ಅತ್ತೆ ಮಾವ ಯಾವಾಗ ಬಂದ್ಬಿಡ್ತಾರೆ ಅಂತ ಕಾಯ್ತಿದ್ದೀನಿ ಅತ್ಲಾಗಿ. ನನ್ಗಂತೂ ಸಿಕ್ಕಾಬಟ್ಟೆ ಅಂದ್ರೆ ಸಕ್ಕತ್ ಬೇಜಾರಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ನೆಕ್ಸ್ಟ್ ಟೈಮ್ ನಮ್ಮ ಅತ್ತೆ ಮಾವ ಎಲ್ಲೋದ್ರು ಎಲ್ಲೂ ಕಳ್ಸಲ್ಲ ನಾನಂತೂ. ರೀ ರೀ ಯಾಕೆ ಜಮುನಾ ಹಿಂಗಾಡ್ತಿದ್ಯಾ? ತಡಿಯ ಬಂದ್ರಿಟವ, ಬಂದೆ ಕಣ್ ತಡಿಯೇ. ಎಲ್ಲ ಹೋಗಿಲ್ ಕಣ್ ತಡಿ. ಇವಾಗಿನ ಟೌನಿಂದ ನಾನು ಬಂದಿದ್ದೀನಿ, ಸಾಮಾನುಗಳೆಲ್ಲ ತಗೊಂಡು ನೀನ್ ಮುಂದೆ ನೀನ್ ಸಾಮಾನುಗಳೆಲ್ಲ ಇಟ್ಟು ಒಂದ್ಗಳಿಗೆ ಸುಧಾರಿಸ್ಕೊಳ್ಳೋಣ ಅಂತ ಇಲ್ಲಿ ಬಂದು ಕುಂತಿದ್ದೀನಿ. ಅಲ್ಲ ಕರಿತಿದ್ಯಮ್ಮ ನೀನಂತೂ ಅತ್ಲಾಗಿ. ತಡಿಯಮ್ಮ ಒಂದಿಟ್ಟು ಬಂದೆ. ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ಯಾ? ಏನ್ ತಗೊಂಬರ್ಬೇಕಿತ್ತು? ಏನಾರ ಕೆಲಸ ಏನಾರ ಆಗ್ಬೇಕಿತ್ತ ಏನು? ಬರ್ರಿ ಇಲ್ಲಿ, ಕೆಲಸ ಇರ್ಲಿ, ಬರ್ರಿ ಇಲ್ಲಿ, ಫೋನ್ ಮಾಡಿ ಬರ್ರಿ ಇಲ್ಲಿ. ಅತ್ತೆ ಮಾವ ಎಲ್ಲಿದಾರಂತೆ? ಫೋನ್ ಮಾಡಿದ್ರ? ಅಲ್ಲೇ ಟ್ರೈನಿಗೆ ಬರ್ತಿದಾರಂತ, ಇನ್ನು ಊರಿಂದ ಇವಾಗ ಹೊರಟಿದಾರಂತ. ಎಲ್ಲಿದಾರಂತ ಒಂದ್ ಮಾತು ಕೇಳ್ರಿ ಬೇಗ. ನನ್ಗಂತೂ ನಿಮ್ಗೆ ಬೇಜಾರಾಗ್ಬಿಟ್ಟೈತೆ ಅತ್ಲಾಗಿ, ನಮ್ಗಂತೂ ಅತ್ಲಾಗಿ. ಅತ್ತೆ ಮಾವ ಯಾವಾಗ ಬಂದ್ಬಿಡ್ತಾರ ಅನ್ಸ್ಬಿಟ್ಟೈತೆ. ಫೋನ್ ಮಾಡಿ ಹೇಳ್ರಿ, ಇಲ್ಲಾಂದ್ರೆ ಕೊಡ್ರಿ ಇಲ್ಲಿ, ಫೋನ್ ಕೊಡ್ರಿ ಇಲ್ಲಿ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಅತ್ತೆ ಮಾವ ಎಲ್ಲಿದಾರಂತ ಕೇಳ್ಬೇಕು ನಾನು. ಆಯ್ತು ತಡಿಯೇ. ಲೇ ಇವಳೆ, ನೋಡೆ ಎಂತ ಕೆಲಸ ಆಗುತ್ತೆ. ನಾನು ನಿನ್ಗೆ ಹೇಳದೆ ಮರ್ತು ಬಿಟ್ಟೆ ಕಣೆ. ಏನಾಯ್ತು ಗೊತ್ತಾ? ಅಪ್ಪ ಅಮ್ಮ ಅವಾಗ್ಲೇನೆ ಟೌನ್ ಹತ್ರ ಇದಾರಂತೆ. ನನಗೆ ಒಂದು ಅರ್ಧ ಗಂಟೆ ಮುಂಚೆನೆ ಫೋನ್ ಮಾಡಿದ್ರು. ನಾನು ಇನ್ನೇನು ಊರ ಹತ್ರ ಬಂದಿದ್ದೀನಿ, ಅವಾಗ ಫೋನ್ ಮಾಡಿದ್ರು. ಪಾಪ ಎಲ್ಲಿದೆಲ್ಲ ಪಾಪ, ನಾವು ಎಲ್ಲಾರು ಬರ್ತಿದೀವಿ, ಬೀಗ್ರಿಗೆಲ್ಲರಿಗೂ ಕರ್ಕೊಂಡ್ ಬರ್ತಿದೀವಿ, ಒಂದಿಟ್ಟು ಗಾಡಿ ತಗೊಂಡ್ ಬಾರಪ್ಪ ಅತ್ಲಾಗಿ ಹೋಗೋಣ ಅಂತ ಹೇಳಿರು. ನಾನು ಅಲ್ಲ ಕಣಪ್ಪ, ಇವಾಗಿನ ಟೌನಿಗೆ ಬಂದಿದ್ದೆ ಸಾಮಾನುಗಳೆಲ್ಲ ತಗೊಂಡ್ ಬರಕ್ಕೆ. ಒಂದು ಮಾತು ಫೋನ್ ಮಾಡಿದ್ರೆ ನಾನು ಬರ್ತಿರಲ್ವೇನಪ್ಪ, ಎಂತ ಕೆಲಸ ಮಾಡಿದೆ ನೀನು, ಇಲ್ಲೇ ಉಳ್ಕೊಂತಿರಲ್ವೇನಪ್ಪ ಅಂತ ಹೇಳ್ದೆ ನಾನು. ಅದಕ್ಕೆ ಸರಿ ಬಿಡಪ್ಪ ಅತ್ಲಾಗಿ ಆಟೋ ಮಾಡ್ಕೊಂಡೆ ಬರ್ತೀವಂತ ಅಪ್ಪಯ್ಯ ಹೇಳ್ತು. ನೋಡ್ರಿ ಎಂತ ಕೆಲಸ ಮಾಡಿದಿರ?
ಆಯ್ತು ಕಣ್ರಿ, ಇವಾಗ ಅತ್ತೆ ಮಾವ ಒಂದಿಟ್ಟು ತಡವಾಗಿ ಬಂದ್ರು, ನೀವು ಊರ ಹತ್ರ ಬಂದ್ರಿ, ಸಾಮಾನುಗಳೆಲ್ಲ ಇಟ್ಬಿಟ್ಟು ಬಂದು ಇಲ್ಲಿ ಕುತ್ಕೊಂಡಿದ್ದೀರಲ್ಲ, ಅದ್ರ ಬದಲು ಗಾಡಿ ತಗೊಂಡು ಹೋಗ್ಬಿಟ್ಟು ಕಾರ್ ತಗೊಂಡು ಹೋಗ್ಬಿಟ್ಟು ರಪ್ಪನ ಅತ್ತೆ ಮಾವಂಗೆ, ಅದ್ರಲ್ಲೂ ನಮ್ಮ ಸರೋಜಕ್ಕರ ಅಪ್ಪ ಅಮ್ಮ ಬೇರೆ ಬರ್ತಿದಾರಂತ ಹೇಳ್ತಿದ್ದೀರಾ. ಅವ್ರು 4 ಜನನು ಬರ್ತಿದಾರೆ, ಹೋಗ್ಬಿಟ್ಟು ಕಾರ್ ತಗೊಂಡು ಹೋಗ್ಬಿಟ್ಟು ನೀವು ಬೇಗ ರಪ್ಪನ ಕರ್ಕೊಂಡ್ ಬರ್ದಾರೆ ನೀವು. ಸರಿ ಆಯ್ತು, ಅವ್ರು ಹೇಳಿದ ತಕ್ಷಣ ಆಟೋ ಮಾಡ್ಕೊಂಡ್ ಬರ್ತೀವಿ ಅಂದ ತಕ್ಷಣ ನೀವು ಸುಮ್ಕಾಗ್ಬಿಟ್ರ? ಏನ್ರಿ ನೀವು, ನಿಮ್ ಮೇಲೆ ಬಹಳ ಕೋಪ ಬಂದ್ಬಿಡುತ್ತೆ ನಮ್ಗೆ ಹಿಂಗ್ ಮಾಡಿದ್ರೆ. ಮೊದ್ಲು ಫೋನ್ ಮಾಡ್ರಿ ಮೊದ್ಲು. ಆಟೋ ಸಿಕ್ಕಾಯ್ತು ಸಿಕ್ಕಿಲ್ವಾ, ಬಿಸ್ತಲ್ಲಿ ಅತ್ತೆ ಮಾವ ಏನ್ ಮಾಡ್ತಿದಾರೋ, ಬೀಗ್ರಿಗೆ ಬೇರೆ ಜೊತೆ ಕರ್ಕೊಂಡ್ ಬರ್ತಿದಾರೆ. ಬುದ್ಧಿ ಬೇಡವಾ ನಿಮ್ಗೆ? ಅವ್ರು ತಿಂಡಿ ತಿಂದಿದಾರೋ ತಿಂದಿಲ್ವೋ, ಅರ್ಜೆಂಟ್ ಆಗಿ ಬಂದಿದ್ದಾರೆ, ಇಷ್ಟೊತ್ತಿಗೆ ಬಂದಿದಾರ ಅಂದ್ರೆ ಏನ್ರಿ ನೀವು ಹಿಂಗೆಲ್ಲ ಮಾಡ್ತೀರಾ? ಈ ಬಿಸ್ತಲ್ಲಿ ಏನ್ ಮಾಡ್ತಿದಾರೋ ಏನೋ. ಪಾಪ ನಮ್ಮ ಅತ್ತೆಗೆ ಬಿಸ್ಲು ಅಂದ್ರೆ ಸಿಕ್ಕಾಬಟ್ಟೆ ಸುಸ್ತಾಗ್ಬಿಡುತ್ತೆ. ಮೊದ್ಲೇ ಹುಷಾರಿರಲ್ಲ, ತಿಂಡಿ ತಿನ್ನಿಲ್ಲ ಅಂದ್ರೆ. ಫೋನ್ ಮಾಡ್ರಿ ಮೊದ್ಲು, ಎಲ್ಲಿದಾರ ಅಂತ ಕೇಳ್ಬೇಕು. ನನಗಂತೂ ಸಮಾಧಾನ ಇಲ್ಲ. ನಿಮ್ಗೆ ಜವಾಬ್ದಾರಿನ ಇಲ್ಲ ಕಣ್ರಿ ನಿಮ್ ಮೇಲೆ, ಅದಕ್ಕೆ ನನಗೆ ಕೋಪ ಬಂದ್ಬಿಡೋದು. ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋತಲ್ಲಪ್ಪ. ನಾನು ಏನ್ ತಪ್ಪು ಮಾಡಿದೆ ಅಂತ ಹಿಂಗ್ ಬೈತಿದೀಯೇ? ನಾನು ಏನ್ ಮಾಡಿದೆ ಅಂತ ಸುಮ್ಕೆ ನನ್ನ ಮೇಲೆ ರೇಗಾಡ್ತಿದೀಯೇ? ಲೇ ಇವಳೆ, ಲೇ ಜಮುನಾ, ಇಲ್ಲಿ ಕೇಳೆ, ಇಲ್ಲಿ ಒಂದ್ರಿಟ್ಟು ಸಮಾಧಾನದಿಂದ ಕೇಳೆ, ಒಂದ್ರಿಟ್ಟು ರೇಗಾಡ್ಬೇಡ ಕಣೆ. ಏನ್ ಗೊತ್ತೇನೆ ಇವಾಗ ಏನಾಯ್ತು ಅಂದ್ರೆ, ಫೋನ್ ಮಾಡದ್ನ ನಾನು, ಆಮೇಲಿಂದ ಅಪ್ಪಯ್ಯ ಫೋನ್ ಮಾಡಾದ್ಮೇಲೆ ತಿರ್ಗಾ ನಾನು ಫೋನ್ ಮಾಡಿದೆ ಕಣೆ. ಇಲ್ಲಿಂದ ಫೋನ್ ಮಾಡ್ಬಿಟ್ಟು, ಅಪ್ಪಯ್ಯ ಎಲ್ಲಿದ್ದೀರಾ, ನಾನು ಸಾಮಾನುಗಳೆಲ್ಲ ಇಟ್ಬಿಟ್ಟು ನಾನು ಕಾರ್ ತಗೊಂಡು ಬರ್ತಿದ್ದೀನಿ ಕಣಪ್ಪಯ್ಯ ವಾಪಸ್ಸು, ನೀವು ಅಲ್ಲೇ ಇರ್ರಿ, ಬಸ್ ಸ್ಟ್ಯಾಂಡಲ್ಲೆಲ್ಲೇ ಇರ್ರಿ, ಬರ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಅಪ್ಪಯ್ಯ ಇದ್ದಿದ್ದು, ಬೇಡ ಕಣ್ಮಗ, ನಿನಗೆ ಕೆಲಸಗಳು ಇರ್ತವೆ, ಅದೇನು ಮಂತವ ಕೆಲಸಗಳೆಲ್ಲ ನೋಡ್ಕ, ನಾನು ರಪ್ಪನ್ನ ಬಂದ್ಬಿಡ್ತೀನಿ, ಸುಮ್ಕಿರು, ನೀನು ಸಮಾಧಾನದಿಂದ ಇರು, ನೀನು ಬರಕ್ಕೆ ಹೋಗ್ಬೇಡ. ತಿರ್ಗಾ ನೀನು ಆ ಮಗ ಒಬ್ಳೆ ಕೆಲಸ ಮಾಡ್ತಿರ್ತಾಳೆ ಮನೇಲಿ, ಏನಾರನು ಒಂದು ಸ್ವಲ್ಪ ಕೆಲಸ ಮಾಡಿಸ್ತಿರು, ಬೀಗರೆಲ್ಲಾರು ಬರ್ತಿದ್ದಾರೆ, ಅಡುಗೆ ತಿಂಡಿ ಎಲ್ಲ ರೆಡಿ ಮಾಡಿರ ಕೇಳು ಅಂತ ಹೇಳಿರು. ಇಲ್ಲ ಅಂದ್ರೆ ನಾನು ಹೋಗಿ ಬರ್ತಿದ್ದೆ ಕಣೆ. ಸುಮ್ಕೆ ನನ್ನ ಮೇಲೆ ರೇಗಾಡ್ಬೇಡ ಕಣು, ಸುಮ್ಕಿರು. ಏನೋಪ್ಪ ಅತ್ಲಗಿ, ಅವ್ರು ಹೇಳಿದ್ರಂತ ನೀವು ಸುಮ್ಕಾಗ್ಬಿಟ್ರ ಹಂಗಾರೆ? ಎಲ್ಲಿದಾರೋ ಏನೋ ಅತ್ಲಗಿ. ಆಯ್ತು, ಫೋನ್ ಮಾಡ್ರಿ, ಇಲ್ಲಿ ಗೇಟ್ ಹತ್ರ ಏನಾರು ಇದಾರೇನೋ, ಹೋಗಿ ಕರ್ಕೊಂಬರ್ರಂತೆ. ಅಲ್ಲಿಂದ ನಡ್ಕೊಂಬರಕ್ ಆಗಲ್ಲ ಅವ್ರ ಕೈಲಿ. ಆಯ್ತು ಕರ್ಕೊಂಬರ್ತೀನಿ ಕಣ್, ಸುಮ್ಕಿರು, ಸಮಾಧಾನದಿಂದ ಇರೋ, ಕೋಪ ಮಾಡ್ಕೋಬೇಡ. ಆಯ್ತು ಇವಾಗ ನಿಮ್ಮ ಅತ್ತೆ ಮಾವ ಎಲ್ಲೂ ಹೋಗಿರಲ್ಲ, ಸುಮ್ಕಿರಮ್ಮ. ಕರ್ಕೊಂಬರ್ತೀನಿ. ಯಪ್ಪ ನಾನು ಯಾಕಾರ ಹೇಳ್ಬಿಟ್ಟು ಏನೋ ಅತ್ಲಾಗಿ ಇಂಥವ ಬಯಸ್ಕೋಬೇಕು. ಅಪ್ಪಯ್ಯ ಅಮ್ಮಯ್ಯ ಬಂದ್ಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ ನನಗಂತೂ ಅತ್ಲಾಗಿ. ಅದು ಯಾವಾಗ ಬರ್ತಾರೋ ಏನೋ ಅತ್ಲಾಗಿ. ಆಯ್ತು, ಫೋನ್ ಮಾಡ್ಕೊಡ್ರಿ ಬೇಗ ನನಗೆ. ಆಯ್ತು ಕಣ್, ತಡಿಯ, ಸಮಾಧಾನದಿಂದ ಇರೇ. ಅದು ಯಾಕೆ ಸುಮ್ಕೆ ರೇಗಾಡ್ತೀಯ? ಫೋನ್ ಮಾಡ್ಕೊಡ್ತೀನಿ. ನಾನೇನು ಫೋನ್ ಮಾಡ್ಕೊಡಲ್ಲ ಅಂತ ನಾನು ಹೇಳ್ತಿದ್ದೀನ, ಈಗ ಫೋನ್ ಮಾಡ್ಕೊಡ್ತೀನಿ. ಅಲ್ಲ ಕಣೆ, ಈಗ ಅಡಿಗೆ ಎಲ್ಲ ಏನೇನು ಮಾಡಿದ್ಯಾ? ಇವಾಗ ಅಡಿಗೆಗೆಲ್ಲ ಏನೇನು ತಯಾರಿ ಮಾಡ್ಕೊಂಡಿದ್ಯಾ? ಬರ್ತಾನೆ ಅವರಿಗೆ ತಿಂಡಿ ಕೊಡು ಸ್ವಲ್ಪ, ಸರಿನಾ? ಆಮೇಲಿಂದ ಬೇಕಾದ್ರೆ ಅಡಿಗೆ ಏನಾದರೂ ಮಾಡಿದ್ರೆ ಆಗುತ್ತೆ. ಈಗ ಬರೀ ಅಪ್ಪ ಅಮ್ಮ ಮಾತ್ರ ಅಲ್ಲ, ಬೀಗರು ಕೂಡ ಬರ್ತಿದ್ದಾರೆ, ಅಕ್ಕ ಯಾರ ಅತ್ತೆ ಮಾವ ಅವರು ಕೂಡ ಬರ್ತಿದ್ದಾರೆ. ಏನ್ ಮಾಡಿದ್ಯಾ ಇವಾಗ ಅಡಿಗೆ? ಇನ್ನೇನು ಪಲಾವ್ ಮಾಡಿದೀನಿ ಕಣ್ರಿ, ಎಲ್ಲ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದೀನಿ. ಪಲಾವು, ಮೊಸರು ಬಜ್ಜಿ, ಬೋಂಡ ಮಾಡಿದೀನಿ, ಪಕ್ಕದಲ್ಲಿ ಚಟ್ನಿನೂ ಮಾಡಿದೀನಿ. ಸರಿನಾ? ಇಷ್ಟು ಬರ್ತಾನೆ ಬಿಸಿ ಬಿಸಿ ಪಲಾವ್ ಎಲ್ಲ ತಿನ್ಕೊಂಡು ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ. ಈಗ ನಾವು ಅವ್ರು ಬರ್ತಿದಾರಂತ ಗೊತ್ತಾದ್ಮೇಲೆ ಇವಾಗ ಏನಾರು ಮಾಡ್ಬೇಕು ತಿರ್ಗಾ. ಬಿಸ್ಲಾಲ್ ಅಷ್ಟೊಂದು ಇದರಿಂದ ಬರ್ತಾರೆ, ಸ್ವಲ್ಪ ಕುಡಿಯೋದಕ್ಕೆ ಮಜ್ಜಿಗೆ, ಜ್ಯೂಸು, ನಿಂಬೆ ಹಣ್ಣು ಐತೆ ಮನೇಲಿ, ನಾನು ತೋಟದಿಂದ ಕುಯ್ಕೊಂಬಂದಿರೋ ನಿಂಬೆ ಹಣ್ಣು ಐತೆ, ಜ್ಯೂಸ್ ಮಾಡಿ ತಿನ್ಕೊಂಡ್ರಿ. ಬೇಕಾದ್ರೆ ಮಾವಂಗೆ ಟೀ ಅಂದ್ರೆ ಇಷ್ಟ ಅಲ್ವಾ? ಆಮೇಲಿಂದ ಬೇಕಾದ್ರೆ ತಿಂಡಿ ಎಲ್ಲ ತಿನ್ಕೊಂಡು ಒಂದ್ಗಳಿಗೆ ಸುಧಾರಿಸ್ಕೊಂಡು, ಆಮೇಲಿಂದ ಬೇಕಾದ್ರೆ ಟೀ ಏನಾದ್ರು ಕಾಸು ಕೊಡಮ್ಮ ಅಂತ ಹೇಳಿದ್ರೆ ಬೇಕಾದ್ರೆ ನಾನು ಟೀ ಕಾಸು ಕೊಡ್ತೀನಿ. ಇಷ್ಟು ಮಾಡಿ ತಿನ್ಕೊಂಡ್ರಿ. ಆಮೇಲಿಂದ ಬೇಕಾದ್ರೆ ಇನ್ನೇನು ಸಾಯಂಕಾಲ ಇನ್ನೇನು ಮಟನ್ ಇವೆಲ್ಲ ರೆಡಿ ಮಾಡ್ಕೊಂತೀವಿ. ಇನ್ನೇನು ಅರಿ ಇಲ್ಲಿ ಮನೆ ಮುಂದೆ ನಾನು ಜಾತ್ರೆಗೆ ಎಲ್ಲಾರು ಅಲ್ಲಿ ನೋಡ್ರಿ, ಅಲ್ಲಿ ಆ ಪಾರ್ವತಕ್ಕರ ಮನೆಯವರು, ಅವ್ರ ಅಕ್ಕಪಕ್ಕ ಮನೆಯವರೆಲ್ಲಾರು ಅಲ್ಲೇ ಶಾಮಿಯಾನ ಎಲ್ಲ ಹಾಕಿಸ್ಕೊಂಡು ಹೆಂಗಿದ್ ಮಾಡ್ತಿದಾರೆ. ನೀವಿನ್ನು ಏನ್ ಮಾಡ್ತಿದ್ರ? ಶಾಮಿಯಾನ ಹಾಕ್ಸಲ್ವೇನ್ರಿ ನೀವು? ಇನ್ನು ಎಷ್ಟೊತ್ತು ಇದ್ ಮಾಡ್ತೀರಾ? ಎಲ್ಲ ಜಾತ್ರೆಗೆಲ್ಲ ನೆಂಟರುಗಳೆಲ್ಲ ಬರ್ತಿದಾರೆ, ಅದ್ರಲ್ಲೂ ಅಕ್ಕ ನಿಮ್ಮ ಅಕ್ಕರು, ಭಾವರು, ಭಾವನ್ ತಮ್ಮಂದ್ರು ಎಲ್ಲಾರು ಕೂಡ ಬರ್ತಿದಾರೆ. ನೆಂಟರುಗಳು, ನಮ್ ಕಡೆಯವರು ನೆಂಟರುಗಳೆಲ್ಲ ಬರ್ತಿದಾರೆ. ನೀವು ಏನ್ ಮಾಡ್ತಿರ್ತೀರಿ? ನೀವು ನಿಮ್ಗೆ ಜವಾಬ್ದಾರಿನೂ ಇಲ್ಲ ಕಣ್ರಿ. ನಿಮ್ಗೆ ಮಾವ ಬಂದ್ರೇನೆ ಸರಿ, ತಡೀರಿ, ಮಾವನ್ ಮುಂದೆ ಎಲ್ಲಾ ಹೇಳ್ತೀನಿ. ಹೇಳದೊಂದ್ ಕೆಲಸ ಮಾಡಲ್ಲ, ಏನಿಲ್ಲ. ಇವಾಗ ಹೇಳಿರಿ, ಇನ್ನು ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಮಾಡ್ತೀರಾ? ಏನ್ರಿ ನೀವು? ಹೋಗ್ರಿ ಬೇಗ ಅದೇನೇನ್ ಕೆಲ್ಸಗಳಿದಾವೆ ಎಲ್ಲ ಮಾಡ್ಕೊಳ್ರಿ. ಮಾವ ಬಂದ್ರೆ ಅವ್ರಿಗೆ ಕೆಲಸ ಏನು ಬಿಡ್ಬೇಡ್ರಿ, ಮಾವನ ಮೇಲೆ ಎಲ್ಲ ನೀವೇ ಮಾಡ್ಬೇಕು, ಸರಿನಾ? ಆಯ್ತು ಕಣ್, ಸುಮ್ಕಿರೆ, ಯಾಕೆ ಇಷ್ಟೊಂದು ರೇಗಾಡ್ತಿದ್ಯಾ ನನ್ನ ಮೇಲೆ? ಆಯ್ತು ಇನ್ನೇನ್ ಕೆಲಸ ಬಿಟ್ಟಿದ್ದೀನಮ್ಮ? ನೀನು ಹೇಳಿದ ಕೆಲಸ ಏನ್ ಮಾಡಲ್ಲ ಅಂತ ಹೇಳಿದೀನಿ, ಎಲ್ಲ ಕೆಲಸ ಮಾಡ್ತಿದ್ದೀನಿ. ತೆಂಗಿನಕಾಯಿ ಎಲ್ಲ ನಾಳೆ ಎಲ್ಲಾನು ಆಗಾಗಲ್ಲ ಹೇಳಕ್ಕಾಗಲ್ಲ ಅಂತ ತೆಂಗಿನಕಾಯಿ ಎಲ್ಲ ಸುಲ್ದು ಕೊಡ್ರಿ ಅಂತ ಹೇಳಿದೆ. ಎಲ್ಲ ತೆಂಗಿನಕಾಯಿ ಎಲ್ಲ ಸುಲ್ದು ರೆಡಿ ಮಾಡಿದ್ದೀನಿ. ಮನೆಗೆ ಸಾಮಾನು ತಗೊಂಬ ಅಂತ ಹೇಳಿದೆ, ಸಾಮಾನು ತಗೊಂಬಂದಿದ್ದೀರಿ. ಬೆಳಿಗ್ಗೆ ಎಲ್ಲಾದ್ರೂ ನೀರು ಬಿಟ್ಟು ಎಲ್ಲಾದ್ರೂ ಮನೇಲೆಲ್ಲ ನೀರು ತುಂಬ್ರಿ, ನೀರು ಹಿಡೀರಿ. ಈಗ ನೆಂಟರುಗಳೆಲ್ಲ ಬರ್ತಾರೆ, ನೀರು ಬೇಕಾಗುತ್ತೆ ಎಲ್ಲಾರ್ಗು ಊಟ ತಿಂಡಿಗೆ ಅಂತ ಹೇಳಿದೆ. ನೀರೆಲ್ಲ ತಗೊಂಬಂದಿಟ್ಟಿದ್ದೀನಿ, ಫಿಲ್ಟರ್ ನೀರು ತಗೊಂಬಂದಿಟ್ಟಿದ್ದೀನಿ, ಇನ್ನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ. ಶಾಮಿಯಾ ಅಂದವ್ನು ಒಬ್ರಿಗೆ ಹೇಳಿಲ್ಲ, ಅವ್ರಿಗೊಂದು ಹೇಳ್ಬಿಟ್ಟು ಟೇಬಲ್ಲು
ಮತ್ತೆ ಕುರ್ಚಿ ಶಾಮಿಯಾನಕ್ಕೆ ಹೇಳ್ಬಿಟ್ರೆ ಇನ್ನು ಆರಾಮಾಗಿ ಹೋಗ್ಬಿಡುತ್ತೆ ಅಲ್ವಾ. ಸರಿ ಆಯ್ತು ಬಿಡು, ಅದನ್ನೊಂದು ಮಾಡ್ಬಿಡೋಣಂತೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಇನ್ನೇನು ಸಾಮಾನುಗಳು ಎಲ್ಲ ಇದಾವಲ್ವಾ ಮನೇಲಿ? ಇನ್ನೇನು ಯಾವ್ದು ಏನು ಇಲ್ಲ ಅನ್ನಂಗೇನಿಲ್ಲ ಅಲ್ವಾ? ಇಲ್ಲ ಕಣ್ರಿ, ಎಲ್ಲ ಸಾಮಾನುಗಳು ಇದಾವೆ. ಸಾಮಾನುಗಳೇನು ತಗೊಂಬರೋದೇನಿಲ್ಲ. ಆಯ್ತು ರೀ, ಇನ್ನೊಂದ್ ಹೇಳೋದು ಮರ್ತ್ಬಿಟ್ಟೆ ಕಣ್ರಿ. ಮಾವನ್ ಫೋನ್ ಮಾಡ್ಕೊಡ್ರಿ ಎಲ್ಲಿದಾರಂತ. ಇಲ್ಲ ಫೋನ್ ಮಾಡಿ ಕೇಳ್ರಿ ನೀವೇನೆ. ಎಲ್ಲಿದಾರಂತ ಕೇಳ್ರಿ. ಬಿಸ್ಲಲ್ಲಿ ಅವ್ರ ಗೇಟಿಂದ ನಡ್ಕೊಂಬರಕ್ ಆಗುತ್ತೆ ಅಂದ್ರಿ. ನಿಮ್ಗೆ ಏನ್ ಹೇಳಿದ್ರು ನೀವು ಮಾತೆ ಕೇಳಲ್ಲ ಕಣ್ರಿ ನೀವು. ಅದಕ್ಕೆ ನಿಮ್ಮೆಲ್ಲ ನನಗೆ ಬೇಜಾರಾಗೋದು. ಬೇಗ ಫೋನ್ ಮಾಡ್ರಿ. ಅಪ್ಪ ಅಮ್ಮ ಯಾವಾಗ ಬರ್ತಾರೋ ಅನ್ಸ್ಬಿಟ್ಟೈತೆ ಕಣಿ ಜಮುನ. ನನಗಂತೂ ಅತ್ಲಾಗಿ ಹೊಟ್ಟೆ ಎಲ್ಲ ಗುಡು 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 ಅಂತೈತೆ. ಟೌನಿಗೆ ಹೋದಾಗ ಒಂದ್ರೇಟು ತಿಂಡಿನಾರ ತಿನ್ಕೊಂಬರ್ತೀನಿ ಕಡೆ ಅಂತ ಹೇಳಿದ್ರೆ ಮನೆಯಲ್ಲ ನೆನೆ ಬಿಸಿ ಬಿಸಿ ಪಲಾವ್ ಮಾಡಿದೀನಿ ಕಣ್ರಿ. ನೀವು ಮಾವ ಅತ್ತೆ ಬರೋದು ಎಷ್ಟೊತ್ತಾಗುತ್ತೋ ಏನ. ಇಲ್ಲ ತಿಂಡಿ ತಿನ್ನಿರಂತೆ, ಬಿಸಿ ಬಿಸಿ ಪಲಾವ್ ಚೆನ್ನಾಗೈತೆ, ರುಚಿಯಾಗಿ ಮಾಡಿದೀನಿ, ತಿನ್ನಿರಂತೆ, ಸುಮ್ಮನೆ ಬರ್ರಿ ಅಂತ ಬೇರೆ ಹೇಳ್ಬಿಟ್ಟೆ. ತಿಂಡಿ ತಿನ್ನೋದಂದ್ರೆ ಇವಾಗ ಅಪ್ಪಯ್ಯ ಅಮ್ಮಂಗ್ ಬಿಟ್ಟು ಇಲ್ಲೇ ಎಲ್ಲ ಬರ್ತಿರ್ತಾರೆ. ಅವ್ರಿಗೆ ಬಿಟ್ಬಿಟ್ಟು ಹೆಂಗ್ ತಿಂಡಿ ತಿನ್ನೋನ್ ಹೇಳು ಇವಾಗ? ಅಲ್ಲ ಭಾಳ ದಿವಸ ಆಗೋಯ್ತು ಅಪ್ಪಯ್ಯ ಅಮ್ಮಂಗು ಮಾತಾಡಿಸಿ ಅವ್ರ ಜೊತೆನೆ ಕೂತ್ಕೊಂಡು ತಿಂಡಿ ತಿನ್ನೋಣ. ಅದ್ ಸರಿ, ಈ ಹುಡುಗರು ಎತ್ಲಾಗ ಹೋದ್ರೆ ಆಟ ಆಡಕ್ ಹೋದ್ರೆ ಎಲ್ಲಾರು ಊರಿ ಇನ್ನೇನ್ ಜಾತ್ರೆ ಸಮಾರಂಭ ಸಡಗರ ಅಲ್ವಾ? ಎಲ್ಲಾರು ದೇವಸ್ಥಾನ ಹತ್ರ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡ್ ಬರಕ್ ಹೋಗಿದಾರೆ ಮಕ್ಳ ಜೊತೆ. ಇರ್ಲಿ ಬಿಡ್ರಿ, ಇವತ್ತೊಂದ್ ದಿವಸ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡ್ ಬರ್ಲಿ. 2-3 ದಿವಸ ಜಾತ್ರೆ ಅಲ್ವಾ? ಸರಿ ಸರಿ ಆಯ್ತು. ಈಗ ಮೊದ್ಲು ನೀನ್ ಹೇಳ್ದಂಗೆನೆ ಮೊದ್ಲು ಅಪ್ಪಂಗೆ ಫೋನ್ ಮಾಡ್ತೀನಿ ತಡಿ, ಎಲ್ಲಿದಾರಂತ ಕೇಳ್ತೀನಿ. ಹಲೋ ಅಪ್ಪಯ್ಯ, ಎಲ್ಲಿದೀಯಪ್ಪಯ್ಯ? ಏನಪ್ಪ ಮನೆ ಹತ್ರ? ಸುಳ್ಳು ಹೇಳ್ಬೇಡ್ಕಡೆ ಸುಮ್ಕಿರಪ್ಪ. ನೋಡಿ ಅಪ್ಪಯ್ಯನ ಸುಳ್ಳು ಹೇಳುತ್ತೆ. ನಾನು ಇಲ್ಲೇ ಇದ್ದೀನಿ ಕಣಪ್ಪಯ್ಯ, ಮನೆ ಮುಂದೆನೆ ನಿಂತಿದ್ದೀನಿ. ನೀವೆಲ್ಲಿದ್ದೀರಾ? ಇವಾಗ ನಡ್ಕೊಂಬರ್ತಿದ್ದೀರಾ? ಏನಪ್ಪ ನೀನು? ಅಲ್ಲ ಕಣಪ್ಪ, ಗೇಟಿಗೆ ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಕಣಮಗ, ಗಾಡಿ ತಗೊಂಬರುವಂತೆ ಅಂತ ಹೇಳ್ಬಿಟ್ಟು ನೀನು ನೋಡಿದ್ರೆ ಏನಪ್ಪಯ್ಯ ಹಂಗೆ ನಡ್ಕೊಂಬರ್ತಿದ್ದೀರಾ? ಎಲ್ಲಿದ್ದೀರಾ ಈಗ? ಆಟೋ ಮಾಡ್ಕೊಂಬಂದ್ರಾ? ಸರಿ ಕಣಪ್ಪಯ್ಯ, ದೇವಸ್ಥಾನ ಹತ್ರ ಹೇಳಿದ್ರಾ? ಸರಿ ಸರಿ ಆಯ್ತು, ಬರ್ರಿ ಹಂಗಾರೆ. ಆರಾಮಾಗಿ ಬರ್ರಿ 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 ಬೇಗ. ಬಾರಪ್ಪಯ್ಯೋ, ತಿಂಡಿ ತಿಂದಿಲ್ಲೋ, ಹೊಟ್ಟೆ ಹಸಿತೈತೆ, ನಿಮ್ಗೋಸ್ಕರನೇ ಕಾಯ್ಕೊಂಡಿದ್ದೀನಿ ಕಣಪ್ಪಯ್ಯೋ. ಸರಿ ಆಯ್ತು, ಬರ್ರಿ ಬೇಗ. ಏನ್ರಿ ಅತ್ತೆ ಮಾವ ಬಂದ್ರಂತ? ಅಯ್ಯೋ, ನನಗಂತೂ ಫುಲ್ ಖುಷಿ ಆಗ್ತೈತ್ ಕಣ್ರಿ. ಯಪ್ಪ, ಬಾಳ ದಿವಸ ಆಗೋಯ್ತು ಅತ್ತೆ ಮಾವನ್ ನೋಡ್ಬಿಟ್ಟು. ಇವತ್ತೇ ನನಗ್ ಬಿಟ್ಟು 15 ದಿವಸದವರೆಗೂ ಹೋಗ್ಬಿಡ್ತಲ್ಲ ಈ ಸಲ. ಇನ್ನ ದಿವಸ ಎಲ್ಲ ಕಳ್ಸಿರ ಕೇಳ್ರಿ. ಅದು ಆಟೋ ಮಾಡ್ಕೊಂಡ್ ಬಂದ್ಬಿಟ್ರಂತ ಕಡೆ. ಇನ್ನೇನು ಬಸ್ಸಿಗೆ ಒಂದು 5 ನಿಮಿಷ ವೇಟ್ ಮಾಡಿರಂತೆ. ಇನ್ನೇನು ಆಮೇಲಿಂದ ಬೀಗರುಗಳಿಗೆಲ್ಲ ಬಂದಿದಾರಲ್ಲ ಜೊತೆಲಿ, ಇನ್ನೇನು ಕಾಯಿಸ್ಕೊಂಡು ಕೂತ್ಕೊಳ್ಳೋದು ಅಂತ ಆಟ ಮಾಡ್ಕೊಂಡು ಆಟೋದಲ್ಲೇ ಬಂದ್ರಂತೆ. ದೇವಸ್ಥಾನ ಹತ್ರ ಇಳಿದ್ರಂತೆ, ಅಲ್ಲಿಂದಾನೆ ಬರ್ತಿದಾರಂತೆ ಲಗೇಜ್ ಎಲ್ಲ ಎತ್ಕೊಂಡು. ಬರ್ತಾರ ತಗ. ಇನ್ನೇನು ಹೋಗು, ಕುಡಿಯಕ್ಕೇನಾರು ನೀರೆಲ್ಲ ತಗೊಂಬ ಹೋಗು. ಹಾಗಾದ್ರಿ ಅಲ್ಲ ಬಂದು ಬಿಟ್ಟು ಕಣ್ರಿ ಅತ್ತೆ ಮಾವ, ನೋಡ್ರಿ ಅಲ್ಲಿ ಬರ್ತಿದಾರ ನೋಡ್ರಿ. ನಾನು ಹೋಗಿ ಕುಡಿಯಕ್ಕೆ ನೀರ್ ತಗೊಂಬರ್ತೀನಿ, ಇಲ್ಲೇ ನಿಂತಿರಿ. ಅಗಳ ಈ ಹುಡುಗ ಯಾಕಪ್ಪ ಇಲ್ಲೇ ನಿಂತಾನೆ? ಲೇ ಪಾಪ, ಪಾಪಲೇ ತಗೊಂಬಾರೆ ಜಮುನ ನೀರ್ನ, ಅಪ್ಪಯ್ಯ ಅಮ್ಮರು ಬಂದ್ರು. ಯಪ್ಪ, ಚೆನ್ನಾಗಿದ್ದೀಯನಪ್ಪ? ಅಗಳ ಅಮ್ಮ ನೋಡು ಅಲ್ಲೇ ನಿಂತಿರೋರು. ಇದೇನಮ್ಮ, ಎಷ್ಟು ದಿವಸ ಆಯ್ತಮ್ಮ ನೀನು ಊರ್ ಕಡೆ ಬಂದು? ಹೋದವ್ರು ನೀವು 15 ದಿವಸ ಉಳ್ಕೊಂಡ್ಬಿಟ್ರಲ್ಲಮ್ಮ ನೀವು. ಹೆಂಗ ಬಂದ್ರಲ್ಲ, ಬಂದ್ರಿ ಸದ್ಯ. ಅಲ್ಲ ಕಣಪ್ಪ, ಎಲ್ಲಿ ಅಕ್ಕಾರ ಮಾವ ಕಾಣಿಸ್ತಾನೆ ಇಲ್ಲ? ಬರೀ ಅಕ್ಕಾರ ಅತ್ತೆ ಮಾತ್ರ ಕಾಣಿಸ್ತಿದಾರೆ. ಅಮ್ಮರೇ ಚೆನ್ನಾಗಿದ್ದೀರಾ? ಉಕ್ಕಡ ಮಗ, ನಾವು ಚೆನ್ನಾಗಿದ್ದೀವಿ, ನೀವೆಲ್ಲ ಚೆನ್ನಾಗಿದ್ದೀರಾ? ನಮ್ಗೆಲ್ಲ ಬೇಜಾರ್ ಮಾಡ್ಕೊಂಡ್ರಿ ಅಲ್ವಾ? ನಮ್ಮ ಮೇಲೆಲ್ಲ ಬೇಜಾರ್ ಮಾಡ್ಕೊಂಡಿದ್ದೀರಾ? ನಮ್ಮ ಅಪ್ಪ ಅಮ್ಮಂಗೆ ವಾರ 15 ದಿವಸ ಉಳಿಸ್ಕೊಂಡ್ಬಿಟ್ರು ಇವ್ರು ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ ಅಲ್ವಾ ನಮ್ಮ ಮೇಲೆ? ಅಯ್ಯೋ ಛೇ, ಇಲ್ಲ ಇಲ್ಲ ಅಮ್ಮರೇ, ಹಂಗೇನ್ ನಾವೇನ್ ಬೇಜಾರ್ ಮಾಡ್ಕೊಳಲ್ಲ ಯಾವತ್ತೂನು. ಏನಕ್ಕಂದ್ರೆ ಯಾವತ್ತೂ ನಮ್ಮ ಅಪ್ಪ ಅಮ್ಮ ಎಲ್ಲೂ ಹೋಗಲ್ಲ. ಬರೀ ಮನೆ ಕೆಲಸ, ಹೊಲದ ಕೆಲಸ ಎಲ್ಲ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ನಾವೇ ಹೇಳಿದ್ದು, ಉಳ್ಕೊಂಬಾರಪ್ಪ, ಏನಿದ್ರು ನಾವು ಕೆಲಸಗಳು ನೋಡ್ಕೊಳ್ತೀವಿ, ಆರಾಮಾಗಿ ಉಳ್ಕೊಂಬರ್ರಿ ಅಂತಾನೆ ಎಲ್ಲ ಜಾತ್ರೆ ಎಲ್ಲ ಮಾಡ್ಕೊಂಡು ಆರಾಮಾಗಿದ್ದು ಆರಾಮಾಗಿ ಬರ್ರಿ ಅಂತಾನೆ ಹೇಳಿದ್ದು. ಅಯ್ಯೋ ಸುಮ್ಕಿರಪ್ಪ, ನೀನ್ ನೋಡಿರಿ ಹಿಂಗಂತ ಹೇಳ್ತಿದ್ಯಾ? ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ದಿನ ನನ್ನ ಮಗ ಅಲ್ಲಿ ಏನ್ ಮಾಡ್ತಿದಾನ? ಒಬ್ನೇ ಕೆಲಸ ಮಾಡ್ಬೇಕು, ಮನೆಗೆಲ್ಲ ಪೇಂಟ್ ತಗೊಂಡ್ಬರ್ಬೇಕು, ಸಾಮಾನ್ ತಗೊಂಡ್ಬರ್ಬೇಕು, ಹಸುಗಳು ನೋಡ್ಕೋಬೇಕು, ತೋಟ ನೋಡ್ಕೋಬೇಕು, ಹೊಲ ನೋಡ್ಕೋಬೇಕು ಅಂತ ಏನು ಒಂದ್ ಊಟ ಮಾಡಿದ್ರು ಈ ಕಡೆನೆ ಚಿಂತೆ. ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋದ್ರು ಇದೇ ಚಿಂತೆ, ಎಲ್ಲಾದ್ರೂ ಜಾತ್ರೆ ಕರ್ಕೊಂಡು ಹೋದ್ರು ಇದೇ ಚಿಂತೆ. ಸುಮ್ಕಿರಪ್ಪ ಅತ್ಲಾಗಿ, ದಿನಾಲು ಅವ್ರಿಗೆ ಹೇಳಿ ಹೇಳಿ ಸಮಾಧಾನ ಮಾಡಿ ನಮ್ಗೂ ಸಾಕಾಗೋಯ್ತು ಅತ್ಲಾಗಿ. ಹೌದ್ರಾ? ಇರ್ಲಿ ಬಿಡ್ರಿ. ಅಲ್ಲ ಕಣಪ್ಪ, ಆರಾಮಾಗಿ ಉಳ್ಕೊಂಡ್ ಬರ್ರಿ ಅಂತ ನಾನು ಹೇಳಿದೀನಿ. ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ರಿ ನೀವು? ನಾನು ಏನಕ್ಕೆ ಬೇಜಾರ್ ಮಾಡ್ಕೊಳ್ಳಿ ಹೇಳು? ಹೆಂಗ ಅಪರೂಪ ಕಳ್ಸಿದೀನಿ, ಇದ್ ಬರ್ಲಿ ಅಂತಾನೆ ನಾನು ಜಮುನ ಹೇಳ್ಕೊಂಡಿದ್ದು. ಹೆಂಗ ಆರಾಮಾಗಿ ಉಳ್ಕೊಂಡು ಹೆಂಗ ಬಂದಿದ್ರಲ್ಲ ಸದ್ಯ. ಬಿಡು ಅತ್ಲಾಗಿ. ಅದಿರ್ಲಿ ಕಣ್ಮಗ, ಪಾಪ ಎತ್ಲಾಗೋದ್ಲು. ಜಮುನ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲ ಪಾಪ
ಬರ್ತಾಳೆ ಕಣಮ್ಮ. ನಿಮ್ಗೆ ನೀರ್ ತುಂಬ್ಕೊಂಬರಕ್ಕೆ ನೀರ್ ತಗೊಂಬರಕ್ ಹೋಗಿದ್ದಾಳೆ, ನೀರ್ ಕುಡಿಯಕ್ಕೆ. ತಡೀರಿ, ನಡೀರಿ. ನೀರ್ ಕುಡ್ದು ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ. ಬಿಸಿ ಬಿಸಿ ಪಲಾವ್ ಮಾಡಿದ್ದಾಳೆ. ಪಲಾವ್ ತಿನ್ಕೊಂಡು ಮೊಸರು ಬಜ್ಜಿ ಪಲಾವು ಬೋಂಡ ಮಾಡಿದಾಳೆ ತಿನ್ಕೊಂಡು. ಜ್ಯೂಸು ಮಾಡಿದಾಳೆ. ತಿರ್ಗಾ ಟೀ ಕಾಸು ಕೊಡ್ತಾಳೆ, ಮಜ್ಜಿಗೆ ಇದೆ. ಕುಡ್ದು ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ. ಆಮೇಲಿಂದ ಮಧ್ಯಾಹ್ನ ಇನ್ನೇನಿದ್ರು ಕೆಲಸ ನೋಡ್ಕೊಂಡ್ರೆ ಆಗುತ್ತೆ ಆಮೇಲಿಂದ. ಮಾವಯ್ಯ ಚೆನ್ನಾಗಿದ್ಯಾ? ಅತ್ತೆ ಚೆನ್ನಾಗಿದ್ಯಾ? ಹೆಂಗ ನಮ್ಮ ಸರೋದಕ್ಕರ ಅತ್ತೆ ಮಾವನು ಬಂದಿದ್ದಾರೆ. ಚೆನ್ನಾಗಿದ್ದೀರಾ ಅಮ್ಮರೇ ಅಪ್ಪರೇ? ಚೆನ್ನಾಗಿದ್ದೀರಾ? ಹ್ಞೂ ಕಣ್ತಾಯಿ, ನಾವೆಲ್ಲ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಆರೋಗ್ಯ ಎಲ್ಲ ಚೆನ್ನಾಗೈತೆ ನಮ್ಮ? ನಾವೆಲ್ಲ ಆರಾಮಾಗಿದ್ದೀವಿ. ಹೆಂಗ ಬೇಗನೆ ಬಂದಿದ್ದೀರಲ್ಲ? ಸದಾ ನಮ್ಮ ಅತ್ತೆ ಮಾವ ಬರೋಲ್ಲ ಇಷ್ಟು ಬಿರನೆ ಅನ್ಕೊಂಡಿದ್ದೆ ನಾನು. ಎಲ್ಲ ಊರಲ್ಲೆಲ್ಲ ಎಲ್ಲಾರ ಮನೆ ಮುಂದೆ ನೆಂಟ್ರು ಸಿಕ್ಕಾಪಟ್ಟೆ ಜನ ಎಲ್ಲ ಇದ್ದಾರೆ. ನಮ್ಮಲ್ಲಿ ನಾವು ಇಷ್ಟೇ ಜನ. ನನಗಂತೂ ನಮ್ಮ ಅತ್ತೆ ಮಾವ ಯಾವಾಗ ಬರ್ತಾರಂತ ಬೇಜಾರಾಗ್ತಿತ್ತು. ಎಲ್ಲಿ ಇನ್ನು ಅಕ್ಕ ಬಾಬಾ ಅವರೆಲ್ಲರೂ ಯಾವಾಗ ಬರ್ತಾರೆ ಮತ್ತೆ? ಬರ್ತಾರೆ ಕಣಮ್ಮ. ಇವತ್ತು ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಬರ್ತಾರೆ. ತಾಯಿ, ಕುಡಿಯಕ್ಕೆ ನೀರ್ ತಗೊಂಬರಮ್ಮ. ಇಲ್ಲಿ ಸಿಕ್ಕಾಬಟ್ಟೆ ಬಾಯಾರಿಸ್ಬಿಟ್ಟೈತೆ. ಕೊಡೆ ಜಮುನ, ನೋಡುದು ಹೇಳದಂಗೆ ಸಿಕ್ಕಾಬಟ್ಟೆ ಬಾಯಾರಿಸ್ಗೆ ನೀರು. ಬಿಸ್ತಲ್ ಬೇರೆ ಬಂದಿದಾರ ನೋಡು, ಸಿಕ್ಕಾಬಟ್ಟೆ ಬಾಯಾರಿಕೆ ಆಗ್ಬಿಟ್ಟೈತೆ. ಮೊದ್ಲು ಕುಡಿಯಕ್ ನೀರ್ ಕೊಡು. ಇನ್ನೆಲ್ಲ ಪಾಪ ಸಮಾಚಾರ? ಎಲ್ಲ ಮನೆ ತವ ಎಲ್ಲ ಸಾಮಾನುಗಳೆಲ್ಲ ತಗೊಂಬಂದೇನಪ್ಪ. ಇನ್ನೇನಾರ ಕೆಲ್ಸಗಳೇನಾರ ಇದಾವೇನಪ್ಪ? ಯಾಕೆ ಇನ್ನು ಶಾಮಿಯಾನ ಮನೆ ಮುಂದೆ ಏನು ಹಾಕ್ಸಿಲ್ಲ? ಅಕ್ಕಪಕ್ಕದ ಮನೆಯವರು ಎಲ್ಲಾರು, ಆ ಪಾರ್ವತಕ್ಕರ ಮನೆ ಆ ಕಡೆ ಈ ಕಡೆ ಎಲ್ಲಾರ ಮನೆಯವರು ಹಾಕ್ಸ್ಬಿಟ್ಟಿದ್ದಾರೆ. ಅತ್ಲಾಗೆ ಅದೊಂದು ಹೇಳ್ಬಿಡದಲ್ವೇನ ಪಾಪ. ಇನ್ನೇನಾರ ಕೆಲ್ಸಗಳೇನಾರ ಇದ್ರೆ ಹೇಳ್ಬಿಡಪ್ಪ, ಬೇಗ ಬೇಗ ಮಾಡ್ಕೊಂಡ್ ಬಂದ್ಬಿಡೋಣ. ಅತ್ಲಾಗಿ ತೋಡುತ್ತಾವೇನಾರ ಹೋಗ್ಬೇಕಿತ್ತ ಏನು? ಅಪ್ಪ, ನಾನು ಎಲ್ಲಾ ಕೆಲಸ ನೋಡ್ಕೊಂಡಿದೀನಿ. ಕೆಲ್ಸಗಳ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಎಲ್ಲಾ ಕೆಲಸ ಮಾಡಿದೀನಿ. ಎಲ್ಲ ಹೋಗ್ಬೇಡ. ಸುಸ್ತಾಗಿ ಬಂದಿದ್ಯಾ ಅಷ್ಟು ದೂರದಿಂದ. ಒಂದ್ಗಳಿಗೆ ಸುಧಾರಿಸ್ಕೊಂಡ್ ಮೊದ್ಲು ತಿಂಡಿ ತಿನ್ಕೊಂಡು ಆಮೇಲೆ ಏನಿದ್ರು ನೋಡ್ಕೊಳ್ಳೋಣ ಕೆಲ್ಸಗಳನ್ನ, ಸರಿನಾ? ಮಾವಯ್ಯ ಬರ್ತಾನೆ ಕೆಲ್ಸ ಏನಂತ ಕೇಳ್ತಿದ್ಯಾ? ಆರಾಮಾಗಿ ಕುತ್ಕೊಂಡಿ ಮೊದ್ಲು.